ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ನೀವು ಭವಿಷ್ಯದಲ್ಲಿ ಒಂದು ಬ್ಯಾಂಕಿಂಗ್ ಹುದ್ದೆಗೆ ಸೇರುವ ಆಸಕ್ತಿವಿದ್ದರೆ ಹಾಗಾದರೆ ಸ್ನೇಹಿತರೆ, ನೀವು ಈ ಬ್ಯಾಂಕಿಂಗ್ ಪರೀಕ್ಷೆಗಳ ಬಗ್ಗೆ ತಿಳಿದಿರಬೇಕಾಗುತ್ತದೆ. ಏಕೆಂದರೆ ನಮ್ಮ ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹುದ್ದೆಯನ್ನು ಪಡೆಯಲು ಹಲವಾರು ಪರೀಕ್ಷೆಗಳು ನಡೆಯುತ್ತವೆ. ಅದಕ್ಕಾಗಿ ನಿಮಗೆ ಈ ಪರೀಕ್ಷೆಗಳ ಬಗ್ಗೆ ಜ್ಞಾನವಿರಬೇಕು. ಆದ್ದರಿಂದ ನಾವು ಇಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ಇವೆಲ್ಲ ಬ್ಯಾಂಕಿಂಗ್ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ಮೊದಲನೇದಾಗಿ ನೋಡೋಣ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಡೆಯುವ ಪ್ರಮುಖ ಬ್ಯಾಂಕಿಂಗ್ ಪರೀಕ್ಷೆಗಳು ಯಾವುವು? ಮೊದಲನೇದಾಗಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದರೆ IBPS ಎಕ್ಸಾಮ್. ಇದರಲ್ಲಿ ಪ್ರಮುಖವಾಗಿ 3 ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. IBPS PO, IBPS ಕ್ಲರ್ಕ್, IBPS RRB. IBPS PO ಯಲ್ಲಿ ಅಭ್ಯರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಮಟ್ಟದ ಹುದ್ದೆಗಳಿಗಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಅದೇ ತರಹ IBPS ಕ್ಲರ್ಕ್ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳನ್ನು ಪ್ರವೇಶ ಮಟ್ಟದ ಕ್ಲರಿಕಲ್ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. IBPS RRB ಪರೀಕ್ಷೆಯಲ್ಲಿ ಗ್ರಾಮೀಣ ವಲಯದಲ್ಲಿರುವ ಬ್ಯಾಂಕುಗಳಿಗೆ ಅಧಿಕಾರಿಯಾಗಿ ಮತ್ತು ಸಹಾಯಕನಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಎರಡನೇದಾಗಿ ಬರುವುದು SBI ಪರೀಕ್ಷೆ. ಇಲ್ಲಿಯೂ ಕೂಡ 2 ಪ್ರಕಾರವಾಗಿ ಪರೀಕ್ಷೆಗಳು ನಡೆಯುತ್ತವೆ. SBI PO, SBI ಕ್ಲರ್ಕ್. SBI PO ಯಲ್ಲಿ ಬ್ಯಾಂಕಿಂಗ್ ನಲ್ಲಿ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. SBI ಕ್ಲರ್ಕ್ ಪರೀಕ್ಷೆಯಲ್ಲಿ SBI ಶಾಖೆಗಳಲ್ಲಿ ಅಭ್ಯರ್ಥಿಗಳನ್ನು ಜೂನಿಯರ್ ಅಸೋಸಿಯೇಟ್ ಅಥವಾ ಕ್ಲರಿಕಲ್ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಮೂರನೇದಾಗಿ ಬರುವುದು ಭಾರತದ ಅತಿ ದೊಡ್ಡ ಪರೀಕ್ಷೆಯಾದ RBI ಪರೀಕ್ಷೆ. ಇಲ್ಲಿ RBI ಗ್ರೇಡ್ B ಮತ್ತು RBI ಅಸಿಸ್ಟೆಂಟ್ ಎಂದು 2 ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. RBI ಗ್ರೇಡ್ B ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಮ್ಯಾನೇಜರ್ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಅದೇ ತರಹ RBI ಅಸಿಸ್ಟೆಂಟ್ ಪರೀಕ್ಷೆಯಲ್ಲಿ RBI ನಲ್ಲಿ ಕ್ಲರಿಕಲ್ ಮಟ್ಟದ ಹುದ್ದೆಗಳಿಗಾಗಿ RBI ಅಸಿಸ್ಟೆಂಟ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಾಲ್ಕನೇದಾಗಿ ಬರುವುದು ನಬಾರ್ಡ್ ಮತ್ತು ಸೆಬಿ ಪರೀಕ್ಷೆಗಳು. ಇಲ್ಲಿ ನಬಾರ್ಡ್ ಗ್ರೇಡ್ A ಅಥವಾ B ಮತ್ತು ಸೆಬಿ ಗ್ರೇಡ್ A ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ನಬಾರ್ಡ್ ಗ್ರೇಡ್ A ಅಥವಾ B ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳನ್ನು ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರವನ್ನು ಸುಧಾರಣೆ ಮಾಡಲು ಆಯ್ಕೆ ಮಾಡಲಾಗುತ್ತದೆ. ಸೆಬಿ ಗ್ರೇಡ್ A ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳನ್ನು ಸೆಬಿಯ ಮುಖ್ಯ ಶಾಖೆಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ನಿಮಗೆ ಈ ಸೆಬಿ ಗ್ರೇಡ್ A ಪರೀಕ್ಷೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ನೀವು ನಮ್ಮ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಇದಾಗಿ ಬರುವುದು ಇತರೆ ಬ್ಯಾಂಕಿಂಗ್ ಪರೀಕ್ಷೆಗಳು. ಇದರಲ್ಲಿ LIC ಮತ್ತು ಇನ್ಶೂರೆನ್ಸ್ ಪರೀಕ್ಷೆಗಳು ಇರುತ್ತವೆ. ತದನಂತರ ಕೋಆಪರೇಟಿವ್ ಬ್ಯಾಂಕ್ ಪರೀಕ್ಷೆಗಳು ಕೂಡ ಇರುತ್ತವೆ. LIC ಇನ್ಶೂರೆನ್ಸ್ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳನ್ನು ಸರ್ಕಾರಿ ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅದೇ ತರಹ ಕೋಆಪರೇಟಿವ್ ಬ್ಯಾಂಕ್ ಪರೀಕ್ಷೆಗಳಲ್ಲಿ ಕೋಆಪರೇಟಿವ್ ಬ್ಯಾಂಕಿನ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕೋಆಪರೇಟಿವ್ ಬ್ಯಾಂಕಿಂಗ್ ಪರೀಕ್ಷೆಗಳು ಇರುತ್ತವೆ. ಸ್ನೇಹಿತರೆ, ಈಗ ನಾವು ನೋಡೋಣ ಬ್ಯಾಂಕಿಂಗ್ ಪರೀಕ್ಷೆಗಳ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ. ಸೊ ನಾವು ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಮಾತನಾಡುವುದಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಬ್ಯಾಚುಲರ್ ಡಿಗ್ರಿ ಅಂದರೆ ಯಾವುದೇ ಸ್ಟ್ರೀಮ್ನಿಂದ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ನಾವು ಇದರ ವಯಸ್ಸಿನ ಮಿತಿಯ ಬಗ್ಗೆ ಅಂದರೆ ನಾವು ಬ್ಯಾಂಕಿಂಗ್ ಪರೀಕ್ಷೆಯಲ್ಲಿ ವಯಸ್ಸಿನ ಮಿತಿಯ ಬಗ್ಗೆ ಮಾತನಾಡುವುದಾದರೆ ಮೊದಲನೇದಾಗಿ IBPS ಮತ್ತು SBI POಗೆ ಅಭ್ಯರ್ಥಿಗಳ ವಯಸ್ಸು 20 ರಿಂದ 30 ವರ್ಷಗಳ ಒಳಗೆ ಇರಬೇಕಾಗುತ್ತದೆ. IBPS ಮತ್ತು
SBI ಕ್ಲರ್ಕ್ ಪರೀಕ್ಷೆಯ ಬಗ್ಗೆ ಮಾತನಾಡುವುದಾದರೆ ಅಲ್ಲಿ ಅಭ್ಯರ್ಥಿಗಳ ವಯಸ್ಸು 20ರಿಂದ 28 ವರ್ಷಗಳ ಒಳಗೆ ಇರಬೇಕಾಗುತ್ತದೆ. ಹಾಗೆಯೇ ನಾವು RBI ಗ್ರೇಡ್ ಬಿ ಪರೀಕ್ಷೆಗೆ ನೋಡುವುದಾದರೆ ಅದಕ್ಕೆ 21ರಿಂದ 30 ವರ್ಷಗಳ ಒಳಗೆ ಅಭ್ಯರ್ಥಿಗಳ ವಯಸ್ಸು ಇರಬೇಕಾಗುತ್ತದೆ. ಆದರೆ ರಿಸರ್ವ್ಡ್ ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ ವಿಶ್ರಾಂತಿ ಲಭ್ಯವಿದೆ. ಆನಂತರ ಅಭ್ಯರ್ಥಿಗಳು ಪರೀಕ್ಷೆಗೆ ಅಪ್ಲೈ ಮಾಡುತ್ತಿರುವವರು ಕಡ್ಡಾಯವಾಗಿ ಭಾರತೀಯ ಪ್ರಜೆಯಾಗಿರಬೇಕು. ಆದರೆ ಸರ್ಕಾರದ ನಿಯಮಗಳ ಪ್ರಕಾರ ಈ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ನೇಪಾಲ್, ಭೂತಾನ್ ಅಥವಾ ಟಿಬೆಟನ್ ಪ್ರಜೆಗಳು ಕೂಡ ಅರ್ಹರಾಗಿರುತ್ತಾರೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ಬ್ಯಾಂಕಿಂಗ್ ಎಕ್ಸಾಮ್ಗಳ ಪ್ಯಾಟರ್ನ್ ಮತ್ತು ಸಿಲೆಬಸ್ ಹೇಗಿರುತ್ತೆ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತದೆ. ಇದು ಮೊದಲನೆಯ ಹಂತವಾಗಿರುತ್ತದೆ. ಈ ಹಂತವು ಆಬ್ಜೆಕ್ಟಿವ್ ಟೈಪ್ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಅಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಬಿಲಿಟಿ ಇವೆಲ್ಲ ವಿಷಯಗಳನ್ನು ಮೊದಲನೇ ಹಂತವು ಒಳಗೊಂಡಿರುತ್ತದೆ. ನೀವು ಪ್ರಿಲಿಮಿನರಿ ಪರೀಕ್ಷೆಯನ್ನು ಪಾಸಾದ ನಂತರ ಬರುವುದು ಹಂತ 2 ಅಂದರೆ ಮೇನ್ಸ್ ಎಕ್ಸಾಮ್. ಇದು ಹೆಚ್ಚಿನ ಸಂದರ್ಭಗಳಲ್ಲಿ ರಿಟರ್ನ್ ಪರೀಕ್ಷೆ ಮತ್ತು ಆಬ್ಜೆಕ್ಟಿವ್ ಟೈಪ್ ಎರಡನ್ನೂ ಕೂಡಿದ ಪರೀಕ್ಷೆ ಆಗಿರುತ್ತದೆ. ನೀವು ಬ್ಯಾಂಕಿಂಗ್ನಲ್ಲಿ ಯಾವ ಪರೀಕ್ಷೆಯನ್ನು ಬರೆಯುತ್ತಿದ್ದೀರಾ ಅದರ ಮೇಲೆ ಕೂಡ ಇದು ಅವಲಂಬಿತವಾಗಿರುತ್ತದೆ. ಮೇನ್ಸ್ ಪರೀಕ್ಷೆಯಲ್ಲಿ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್, ತದನಂತರ ಜನರಲ್ ಅಥವಾ ಎಕನಾಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್, ಮೂರನೇದು ಡೇಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಾಲಿಸಿಸ್, ಆನಂತರ ಕೊನೆಯದಾಗಿ 4ನೇದಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್. ಇವೆಲ್ಲ ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ. ಅಭ್ಯರ್ಥಿಗಳು ಹಂತ 2 ಅಂದರೆ ಮೇನ್ಸ್ ಪರೀಕ್ಷೆಯನ್ನು ಪಾಸಾದ ನಂತರ ಅವರು ಇಂಟರ್ವ್ಯೂ ಅಥವಾ ಗ್ರೂಪ್ ಡಿಸ್ಕಷನ್ಗೆ ಅರ್ಹರಾಗಿರುತ್ತಾರೆ. ಹಂತ ಕೇವಲ PO ಮತ್ತು ಆಫೀಸ್ ಲೆವೆಲ್ ಹುದ್ದೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಯಾರಾದರೂ ಈ PO ಮತ್ತು ಆಫೀಸ್ ಲೆವೆಲ್ ಹುದ್ದೆಗಳನ್ನು ಬಿಟ್ಟು ಬೇರೆ ಪರೀಕ್ಷೆಯನ್ನು ಬರೆದಿದ್ದರೆ ಅವರು ಪ್ರಿಲಿಮಿನರಿ ಪರೀಕ್ಷೆಯನ್ನು ಪಾಸಾದರೆ ಸಾಕು, ಅವರನ್ನು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಆದರೆ PO ಮತ್ತು ಆಫೀಸ್ ಲೆವೆಲ್ ಹುದ್ದೆಗಳಿಗೆ ಅಪ್ಲೈ ಮಾಡಿರುವ ಅಭ್ಯರ್ಥಿಗಳು ಅವರು ಇಂಟರ್ವ್ಯೂ ಅಥವಾ ಗ್ರೂಪ್ ಡಿಸ್ಕಷನ್ ಹಂತವನ್ನು ಪಾಸಾದ ನಂತರವೇ ಅವರಿಗೆ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಸೊ ಸ್ನೇಹಿತರೆ, ಇದೆಲ್ಲವೂ ಕೂಡ ಎಲ್ಲ ಬ್ಯಾಂಕಿಂಗ್ ಪರೀಕ್ಷೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಚೆನ್ನಾಗಿಸಿದ್ರೆ ಹೋಗಿ ನೀವು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳ ಶೇರ್ ಮಾಡಿ. ಮತ್ತೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಈ ವಿಡಿಯೋ ಕೆಳಗೆ ಡೌಟನ್ನು ಹಾಕಬಹುದು. ನಾವು ನಿಮ್ಮ ಡೌಟ್ಗೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದ್ರೆ ನೀವು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.